ಜಯಮ್ಮ ಬಿಟ್ಟು ಹೋಗ್ಬೇಡ್ವೇ ಜಯಮ್ಮ. ನಿನಗೋಸ್ಕರ ನಿನಗೋಸ್ಕರ ನಾನು ಏನು ಮಾಡಲಿಲ್ವಲ್ಲ ಅಂತ ಬೇಜಾರಾಯ್ತದೆ. ಅಲ್ಲಿಂದ ಹೆಂಗೋ ಮಾಡಿ ನಿನ್ನ ಕರ್ಕೊಬಿಟ್ಟು ಬಂದಿದ್ದೀನಿ. ಈಗ ನೀನು ಹೊಂಟೋಗ್ಬಿಡ್ತೀನಿ ಅಂತ ಹೇಳಿದ್ರೆ ನಂಗೆ ಬೇಜಾರಾಗಕ್ಕಿಲ್ವ ಜಯಮ್ಮ? ನನ್ನ ಮಾತು ಕೇಳೆ ಜಯಮ್ಮ, ನನ್ನ ಮಾತು ಕೇಳೇ. ನಿನ್ ಜನ್ಮಕ್ ಬೆಂಕಿ ಯಾಕ? ಏನ್ಲ ನಿನ್ ಮಾತು ಕೇಳೋದು? ಏನ್ಲ ಕೇಳ್ಬೇಕು ನಿನ್ ಮಾತಾ? ನೀನು ಬಾಯಿಗೆ ಬರ್ಬಾರ್ದು ಆಪತ್ ಬಂದು ಚಾಪೆ ಸಿತ್ಕೊಂಡು ಹೋಗ. ಇನ್ನು ಏನ್ಲ ಆಗ್ಬೇಕು ನೀನು? ಕೇಳ್ಬಿಟ್ಟು ನಿನ್ ಮಾತಾ ಏನಾಗ್ಬೇಕು ಹೇಳಿ ನಿನ್ಗೆ? ಅದು ಬೇಜಾರು ಮಾಡ್ಕೊಬೇಡ ಜಯ. ಆಗದು ಆಗೋಗ್ಬಿಟ್ಟೈತಿ. ಇವಳನ್ನ ಕಟ್ಕೊಬಿಟ್ಟು ಬಂದಾಗ ನನಗೆ ಯಾರೂ ಇರಲಿಲ್ಲ. ಒಬ್ಳೇನೇ ಇದ್ದೆ. ಅವಳನ್ನ ಕಟ್ಕೊಬಿಟ್ಟು ಬಂದಾಗ ಇನ್ನೊಬ್ಳನ್ನ ಅವಾಗ ಹೆಂಗೋ ನನವೆ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇವಳು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಈಗ ನೋಡು. ನಾನು ಇಬ್ಬರು ಹೆಂಡ್ತಿಗಳಿಗೂ ನಾನು ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊತಾರೆ. ನೀನೇನು ಟೆನ್ಷನ್ ತಗೋಬೇಡ. ನಾನು ಏನೋ ಲೋ ಮಾಡಿದ್ದೆ, ಆದರೆ ನಿನ್ನ ಮ್ಯಾಲೆ ಪಿರುತಿ ಏನು ಹೋಗಿರಲಿಲ್ಲ. ಅದಕ್ಕೆ ನೀನು ಕರ್ಕೊಬಿಟ್ಟು ಬಂದಿದ್ದಿಲ್ಗೆ ಅಷ್ಟೇ. ನೀನಿಯಾ ಲೇ ಚಿನ್ನ, ಲೇ ಬಂಗಾರ, ಮುದ್ದು ಬಂಗಾರಿ, ನೀವಿಬ್ರು ನನ್ನ ಚಿನ್ನುಗಳು ಬಂಗಾರಗಳು ಇದ್ದಂಗೆ ಅಲ್ವಾ ನಿಮ್ಮಿಬ್ರುನುವೆ? ಹಿಂಗೆ ಅಂತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ನೋಡಪ್ಪ ನನ್ನ ಗಂಡ ಹಿಂಗೆ ಅಂತಾವನಿ ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ರಾಣೆ ನಿಮ್ಮ ಅಮ್ರಾಣಿ ಕೇಳ್ತೀನಿ ನಾನು. ಇವಳನ್ನ ಬಿಟ್ರೆ ಇನ್ನು ಯಾರನ್ನೂ ನಾನು ಕರ್ಕೊಬಿಟ್ಟು ಬರೋಕ್ಕಿಲ್ಲ ಮನೆಗೆ, ಸರಿನಾ? ಯಾರನ್ನೂ ಕರ್ಕೊಬರಲ್ಲ. ಇವಳೇನಿಯ ಲಾಸ್ಟು. ನೀವಿಬ್ರುನುವೆ ಇವಳು ಹಬ್ಬಳನ್ನ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಮನೆಗೆ ಮಾಡಿಕೊಳ್ಳಿ. ನೀವೇನು ತಲೆ ಕೆಡಿಸ್ಕೊಬೇಡಿ, ಸರಿನೇ? 3 ಜನನು ಅಕ್ಕ ತಂಗಿರ್ತಾರೆ, ಸಂಸಾರ ಮಾಡ್ಕೊಂಡು ಹೋಗಿ. ಎಲ್ಲೋ ಅಪ್ಪ ನನ್ನ ಮಗನೇ, ಏನ್ ಲಾಭ ಕೊಳ್ತಿದ್ಯಾ? ನೀನು? ಏನು 3 ಜನ? 3 ಜನ ಅಂದ್ರೆ ಮೇಂಟೈನ್ ಮಾಡ್ತೀಯ ನೀನು? ಲೋ ಅಪ್ಪರ್ ಬಡ್ಡಿನ ತಗೊಬಿಟ್ಟು ಬಂದು ಏನ್ ರಮಿ ಇನ್ನಂದ್ರೆ ಮಕ ನೋಡ್ತಾ ಇದ್ದಿಲ್ಲ ನಿಮ್ಮ ಮಕ ಮುಚ್ಚ. ಇವ್ನು ಇಷ್ಟಕ್ಕೆ ನೀನು ನಿಲ್ಲಿಸ್ತಾನೆ ಅಂತ ಅನ್ಕೊಬಿಟ್ರ ಆಗಲೇ ನನ್ನನ್ನು 3 ಅಂತ ಕರ್ಕೊಬಿಟ್ಟು ಬಂದವನೇ. ಆಮ್ಯಾಗಿಂದ ಅಲ್ಲಿ ಯಾವಳ ಫೋನ್ ಆಗ್ತಾ ಇದ್ಲು, ಏನೋ ವಿಚಾರ ಅಂತ ಹೇಳ್ಬಿಟ್ಟು. ಯಾವಳು ಅವಳ ಹೆಸರತಿ ಅಂತದು ಕ್ಯಾಂಪಕ್ಕ ಅಂತಾನೇನೋ ಫೋನ್ ಆಗ್ತಾ ಇದ್ಲು. ಈಗ ನನಗೆ ಬಿಟ್ಬಿಟ್ಟು ಇವಾಗ ತಿರ್ಗಾ ಏನು ಮಾಡ್ತಾನೆ, ಇನ್ನೊಬ್ಳನ್ನ ಕರ್ಕೊಬಿಟ್ಟು ಬಂದ್ಬಿಟ್ಟು ಹಂಗೆ ನೀನು ಇವಳ ಜೊತೆ ಸಂಸಾರ ಮಾಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಂಗೆ ಮನೆ ತುಂಬ 10 ಜನ ಕರ್ಕೊಬಿಟ್ಟು ಬಂದು ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಏನು ಬಾಯ್ ಬಿಡ್ಕತ್ತೀರಿ? ನಮ್ಗಾಗಿರೋ ಮೋಸ ಇನ್ನು ಯಾರಿಗೂ ಆಗಬಾರ್ದು. ಈ ಬಡ್ಡಿ ನನ್ನ ಮಗ ಇದ್ರೆ ತಾನೆ ಎಲ್ಲನೂ ಸುಳ್ಳು ಪಳ್ಳು ಹೇಳ್ಕೊಬಿಟ್ಟು ಬಂದಿಲ್ಲಿ ನಮ್ಮನ್ನ ಹಾಳು ಮಾಡೋದು. ಬರೀ ತಲಾಕ್ ಒಂದೊಂದು ಹಾಕೊಂಡು ರುಬ್ರಿ ಸೊರೋಯ್ತದ ಅವಾಗ ಈ ಬಡ್ಡಿಗೆ. ಅಯ್ಯಪ್ಪ ಕಾಪಾಡಿ ಕಾಪಾಡಿ. ಅಯ್ಯೋ ಮನಿಯಾಳಿ ಜಯಮ್ಮ ಬಂದು ನನ್ನ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಯಾರ್ಲ ಹಾಳು ಮಾಡಿದ್ದು? ನನ್ನ ಜೀವನ ನೀನು ಹಾಳು ಮಾಡ್ದ, ನಿನ್ನ ಜೀವನ ನಾನು ಹಾಳು ಮಾಡ್ದ? ಮುಚ್ಕೊಂಡು ಬಿದ್ದಿರೊಳಗೆ ಇಲ್ಲ ಹಂಗೆ ಹಿಂಗೆ ನೀನೇ ಪಿರುತಿ ಮಾಡ್ತಾ ಇದ್ದೀನಿ. ನೀನು ಬಿಟ್ಬಿಟ್ರೆ ನಂಗೆ ಯಾರೋ ಗೊತ್ತಿಲ್ಲ, ನೀನು ನನ್ನ ಜೀವ. ಅವತ್ತಿಂದ ನಿನ್ನೇನು ಏನೆಲ್ಲ ಲವ್ ಮಾಡ್ತಿರೋದೀನಿ, ನಾನು ಲವ್ವೇ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದ್ಬಿಟ್ಟು ನನ್ನ ಇಲ್ಲಿ ಮನೆಗೆ ನೋಡ್ರಿ ಇಲ್ಲಿ ಇಬ್ಬಿಬ್ರು ಹೆಂಡ್ತಿರು 3 ಹೆಂಡ್ತಿಗಳನ್ನ ಇಲ್ಲಿ ಮಾಡಿಕೊಂಡಿದ್ಯಲ್ಲ ನೀನು ಲೋಪರು. ಅಯ್ಯೋ ಯಪ್ಪ ಬಿಡ್ರೆ ಮನಿಯಾಳಿಗಳ ಬಿಡ್ರೆ. ಅಯ್ಯೋ ರಮೇಶ್, ಅಯ್ಯೋ ಇವರೆಲ್ಲ ಹೆಂಗುಸ್ರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾವ್ರೆ? ನನ್ನ ಹುಡುಗಂಗೇನೆ ಹೊಡಿತಾವ್ರಲ್ಲ. ಏನ್ ಹೇಳ್ದೆ ನೀನು? ಅವ್ರು ನನ್ನ ಲವ್ವರ್ಗೆ ನೀನು ಹೊಡಿತಾವ್ರಲ್ಲ. ಏನು ಇವ್ ನಿನ್ ಲವ್ವರ? ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಫೋನ್ ಯಾಕೋ ರಿಸೀವ್ ಮಾಡಲಿಲ್ಲ 3 ದಿನದಿಂದ. ಅದಕ್ಕೆ ನೆನೆ ಹುಡಿಕೊಂಡು ಮನೆ ಹತ್ರ ಬಂದೆ. ನೀವೆಲ್ಲ ಯಾಕೆ ಹಿಂಗೆ ಹಿಡ್ಕೊಂಡು ಹೊಡಿತಾ ಇದ್ದೀರಾ ನಮ್ಮ ಹುಡುಗನ? ನಿಮ್ಗೇನಾದರೂ ಸಾಲ ಕೊಡಬೇಕಾಗಿದ್ರೆ ಹೇಳಿ, ನಾನು ಕೊಡ್ತೀನಿ. ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ಲವ್ ಪ್ರೀತಿ ಮುಖ್ಯ. ನೋಡಿ ನಿಮಗೆಲ್ಲ ಏನೇ ಸಮಸ್ಯೆ ಅಂತ ಹೇಳಿ, ನಾನು ಪರಿಹಾರ ಮಾಡಿಕೊಡ್ತೀನಿ. ಹಾಗೇನೆ ನಿಮ್ಗೇನಾದರೂ ದುಡ್ಡು ಕೊಡಬೇಕಾದ್ರೆ ನಂಗೆ ಒಂದು 2 ದಿನ ಟೈಮ್ ಕೊಡಿ, ನಾನೇ ನಿಮ್ಮ ಸಾಲ ಎಲ್ಲನೂ ತೀರಿಸ್ಬಿಡ್ತೀನಿ. ಎಲ್ಲ ಬೊಡ್ಡ ಇದ 1 2 3 ಆಯ್ತು. ಇವಾಗ ಈಗ 4ನೇದಕ್ಕೆ ಬೇರೆ ನೀನು 4ನೇದಕ್ಕೆ ಬೇರೆ ಕಾಳು ಹಾಕ್ಬಿಟ್ಟು ಮಾಡಿಕೊಂಡಿದ್ಯಾ? ನಾನು ಬಂದ್ಮೇಲೆ ಇವಳನ್ನೇ ಕರ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಆಗಲೇ ನೀನು ಫಿಕ್ಸ್ ಮಾಡ್ಕೊಬಿಟ್ಟಿದ್ದೆಲ್ಲ ನೀನು. ಅದು ಜಯಮ್ಮ. ಅಯ್ಯೋ ನನ್ ಸತ್ತೆ ಯವ್ವ ಕಾಪಾಡೆ ಯವ್ವ. ಅಯ್ಯೋ ಬಿಡಿ, ಅಯ್ಯೋ ಬಿಡಿ, ಅವ್ರಿಗೇನು ಮಾಡಬೇಡಿ ಪ್ಲೀಸ್, ಏನು ಮಾಡಬೇಡಿ ಬಿಡಿ, ಅವ್ರಿಗೇನು ಮಾಡಬೇಡಿ. ನಾವೆಲ್ಲ ಯಾರು ಅಂತ ಗೊತ್ತಾದ್ರೆ ನೀನು ನಾಯಿ ಹೊಡೆದಂಗೆ ಹೊಡಿತ್ಯಾ ಈ ನನ್ನ ಮಗಂಗೆ. ನಾವು ಯಾರು ಅಂತ ಹೇಳ್ಬಿಟ್ಟು ನಿಂಗೆ ಗೊತ್ತೇ? ಗೊತ್ತಿಲ್ಲ. ಸಾಲ ಇಸ್ಕೊಳಕ್ ಬಂದಿದ್ದೀರೋ ಏನೋ? ಸಾಲ ಇಸ್ಕೊಳಕ್ ಬಂದಿರೋದಲ್ಲ, ಅಲ್ಲಿ ನಿಂತವ್ರಲ್ಲ ಅವರಿಬ್ರು ಈ ಅಪ್ಪನ ಮೊದಲನೇ ಹೆಂಡ್ತಿ, 2ನೇ ಹೆಂಡ್ತಿ, 3ನೇಳು ನನಗೆ ಕರ್ಕೊಬಿಟ್ಟು ಬಂದವನು. ಇವಾಗ ಲವ್ ಮಾಡ್ತಾ ಇದ್ದೀನಿ, ನೀನೇ ಮದುವೆ ಮಾಡ್ಕೊಬಿಟ್ಟು ಬಂದು ಮಾಡ್ಕೊತೀನಿ ಬಾ ಅಂತ ಹೇಳ್ಬಿಟ್ಟು ನಾನು 3ನೇ ಹೆಂಡ್ತಿ, ನೀನು ಪಾಪ 4ನೇ ಲವ್ವರು ಅಂತ ಅನ್ನಿಸ್ತದೆ. ಏನು ಇವನಿಗೆ 4 ಜನ ಲವ್ವರುಗಳ? ಅದಕ್ಕೆ ಅಲ್ವೇ ಎಲ್ಲ ಗೊತ್ತಾಗ್ಬಿಟ್ಟು ಯಮ್ಕೆ ನೋವು ತೆಗಿಸಿರೋದಿ ನನ್ನ ಮಗಂಗೆ ಸರಿಯಾಗಿ. ಹಾಕು 4 ನನ್ನ ಮಗಂಗೆ ಬುದ್ಧಿ ಬರ್ತದೆ. ಅಯ್ಯೋ ನೀನೇ ನನ್ನ ಚಿನ್ನ, ನನ್ನ ರನ್ನ. ಇಷ್ಟು ವರ್ಷದಾಗ ಮೊದಲನೇ ಪ್ರೀತಿ ನಿಂದೇನೇ, ಇನ್ನು ಯಾವ ಪ್ರೀತಿನೂ ಇಲ್ಲ ನಿನ್ನ ಮುಂದೆ ಅಂತ ಹೇಳ್ಬಿಟ್ಟು ನನಗೇನೆ ಮೋಸ ಮಾಡಿಬಿಟ್ಟು ನನ್ನ ಹತ್ರ ಚೈನ್ ಕೊಡು, ಉಂಗುರ ಕೊಡು, ಸಾಲುಗಳವೇ ತೀರಿಸ್ಬಿಟ್ಟು ನಾನು ನೀನು ಮದುವೆ ಮಾಡ್ಕೊಳ್ಳೋಣ, ಮನೆ ಕಟ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ನನಗೇನೆ ಸುಳ್ಳು ಹೇಳಿ ನಾಮ ಹಾಕಿ ಮೋಸ ಮಾಡಿ ಇವಾಗ ನೋಡಿದ್ರೆ 3 ಜನ 4 ಜನ ಮೇಂಟೈನ್ ಮಾಡ್ತಿದ್ದೀಯನ್ಲೋ ಲೋಫರ್. ಅಯ್ಯಪ್ಪ ನನ್ ಸತ್ತೆ ಪಿಂಕಿ, ಅರ್ಥ ಮಾಡ್ಕೊಳ್ಳೆ. ಯಪ್ಪ ನನ್ ಸತ್ತೆ, ಇವರೆಲ್ಲ ನನ್ನ ಸಾಯಿಸ್ಬಿಡ್ತಾರೆ. ಅಯ್ಯೋ ನೀನಾರ ನನ್ನ ಅರ್ಥ ಮಾಡ್ಕತೀಯ ಅಂತ ಹೇಳ್ಬಿಟ್ಟು ನಾನು ನಿನ್ನ ಲವ್ ಮಾಡಿದೆ, ನೀನು ಅರ್ಥ ಮಾಡ್ಕತಿಲ್ವಾ? ಯಪ್ಪ ಬಿಟ್ಬಿಡ್ರೆ ನನ್ನ ಬಿಟ್ಬಿಡ್ರೆ.
ಈ ನನ್ನ ಮಗ ಇಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು ಮೂರು ಮೂರು ನಾಲ್ಕು ನಾಲ್ಕು ಮದುವೆ ಆಗೋನೆ ಅಂತ ಹೇಳಿದ್ರೆ ಈ ನನ್ನ ಮಗನ ಹಿಂಗೆ ಬಿಟ್ಬಿಟ್ರೆ ಸರ್ವನಾಶ ಬುಡ ನಾಶ ಮಾಡಾಕ್ಬಿಡ್ತಾನೆ. ಈ ನನ್ನ ಮಗಂಗೆ ಇಲ್ಲೇ ನೀಯ ಸಿಮೆಣೆ ಇವನೇ ಸುರಿದ್ಬಿಟ್ಟು ಹಂಗೆ ನೀ ಬೆಂಕಿ ಹಚ್ಬಿಡ್ರಿ. ಬೋಲ್ ನನ್ನ ಮಗ ಈಗ ಹೆಣ್ಣುಗಳು ಸಿಕ್ತಿಲ್ಲ ಅಂತೆಲ್ಲ ಸಾಯ್ತಾ ಇದ್ರೆ ಒಬ್ಬೊಬ್ರು ತಗೊಂಡೊಂದು ಕಳ್ನಾಟಕ ಆಡ್ಕೊಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಸುಳ್ಳು ಹೇಳ್ಕೊಬಿಟ್ಟು ನನಗೆ ನೀನು ನಂಬಿಸ್ಬಿಟ್ಟು ಮುಂದಿನ ವಾರ ಬಾ ಓಡೋಗೋಣ ಅಂತ ಬೇರೆ ಕರೆದಿದ್ದಲ್ವೇನ್ಲ. ನಾನೇನ ನೀನು ನಂಬಿಟ್ಟು ಓಡ್ ಬಂದ್ಬಿಟ್ಟಿದ್ರೆ ನನ್ನ ಮಾನ ಮರುವಾದಿ ಎಲ್ಲ ಹರಾಜಾಗ್ಬಿಟ್ಟು ನನ್ನ ಜೀವನನೇ ಹಾಳಾಗೋಗ್ಬಿಡೋದಲ್ವೇನ್ಲ. ಅಯ್ಯೋ ದರ್ಬೇಶಿನ್ ತಕೊಬಿಟ್ಟು ಬಂದು ಅಯ್ಯಪ್ಪ ಯವ್ವ ಬಿಡ್ರೆ ಯವ್ವ ಹಾಳಾಗೋಗ್ರಿ ಎಲ್ರೂ ಬಿಡ್ರೆ. ಯಾರು ಬಿಟ್ರು ನಾನು ಮಾತ್ರ ಬಿಡಲ್ಲ ನಿನ್ನ. ನಾನು ಯಾಕಲ ಬಿಡಲಿ ನಿನ್ನ? ನನಗೆ ಯಾಮರ್ಸಕ್ಕೆ ನೋಡಿದ್ಯಲ್ವಾ? ಇಷ್ಟೊಂದು ಜನ ಎಂಟಿ ಲವ್ವರ್ಗಳು ಅಂತ ಮಡಿಕಣದಲ್ದೆ ಬಂದೇ ಇರು ಮಾಡ್ತೀನಿ. ಒಂದೇ ಸಲ ತಕೊಬಿಟ್ಟು ಬರ್ತೀನಿ ಪೆಟ್ರೋಲ ಮಾಡ್ತೀನಿ ನಿನಗೆ ಸರಿಯಾಗಿ ಬೊಡ್ಡ ಇದನ್ನು ತಕೊಬಿಟ್ಟು ಬಂದು ನೀನು ನಂಬಿಟ್ಟು ಇನ್ನೂ ಎಷ್ಟು ಜನ ಹುಡುಗಿಯರು ಹಾಳಾಗೋಯ್ತಾರೋ ಏನೋ ನಾಕಾಣೆ. ನಾವೇ ನೀನು ಕೊನೆಯರಾಗಿರ್ಬೇಕು. ನನ್ನ ಬಿಟ್ಬಿಟ್ಟು ಇನ್ನೂ ಎಷ್ಟು ಜನ ಹುಡುಗಿಯರು ಕಾಳಾಕಿದ್ಯಾ ಹೇಳು? ಇನ್ನೂ ಎಷ್ಟು ಜನ ಹುಡುಗಿಯರು ನನ್ನಂಗೆ ನೀ ಹಾಳು ಮಾಡಿದ್ಯಾ? ಬಂದೇ ಇರು ನಿನಗೈತು ಮಾರೇಮ್ನಬ್ಬ ಹಿಂಗೆ ಹೋಗಂಗೆ ಬರ್ತೀನಿರು. ನಿನ್ನ ಜನ್ಮಕ್ಕೆ ಯಪ್ಪ ದೇವ್ರೆ ಎಂತೆ ತೊರಿತಾರೆ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತೈತೆ. ಕಟ್ಕೊಂಡವನೇ ಕೊನೆ ಗಂಟ ಆಳ್ಬಿದ್ನಿ ಆಗೋದು ಬಿದ್ದೋಗು. ನನ್ನ ಗಂಡನ ಹೋಗ್ಬಿಟ್ಟು ಕೊಯ್ಯೋ ಕಾಲ ಹಿಡ್ಕೊಂಡು ತೆಪ್ಪಾಯ್ತು ಅಂತ ಕೇಳಿ ದಿನಾಗ ನಾನಂತೂ ಹೋಗಿ ಬಾಳ್ತೀನಿ. ನನ್ನ ದಾರಿನಾಗೆ ಹೇಳ್ದೆ ನೀನು ಯೋಗ್ಯತೆ ಗೊತ್ತಾಗಕ್ಕಿನ ಮುಂಚೆನೇ ನೀ ಬ್ಯಾಡ ನಾನು ಒಯ್ತೀನಿ ಅಂತಂದ್ರೆ ಕೇಳ್ದ ನೀನು ಬಾ 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 ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದಲ್ಲ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಏನು ಮಕ ನೋಡ್ತಿದ್ದೀರಾ? ಈ ನನ್ನ ಮಗನ ನಂಬ್ಕೊಂಡಿಂತ ನನ್ನ ಮಗ ಲೋಪರದ ಮಗನ ಜೊತೆ ಬಾಳೋದಕ್ಕೆ ನನ್ನುವೆ ನಿಮ್ಮ ಪಾಡ್ಗೆ ಹೋಗ್ಬಿಟ್ಟು ನನ್ನ ಬುದ್ಧಿ ಕಳಿಸ್ ಕಲ್ತ್ಕೊಳ್ಳಿ. ಈ ನನ್ನ ಮಗನಿಗೆ ಕೂಲಿನಲ್ಲಿ ಮಾಡ್ಬಿಟ್ಟು ತಂದಾಕಿ ಇವನನ್ನ ಎಮ್ಮೆ ಥರ ಬೆಳೆಸ್ಬಿಟ್ಟು ಬೇರೆ ಹುಡುಗರಿಂದ ಹೋಗಂಗೆ ಮಾಡ್ತಾ ಇದ್ದೀರಾ ನೀವು ಇಬ್ರು ನನ್ವೇ ಸೇರ್ಕೊಂಡು. ಸುಮ್ಮನೆ ನೀವು ಬಿಟ್ಬಿಟ್ಟು ಹೋಗಿ. ಅಯ್ಯೋ ಏನೋ ಗೊತ್ತಿಲ್ಲದಂಗೆ ಮಾಡ್ಬಿಟ್ವಿ. ಇನ್ನೂ ಇವನ ಜೊತೆ ಬಾಳಕ್ಕೆ ಬೇರೆ ಹೋಯ್ತಾರೆ. ಸರ್ವನಾಶ ಆಗೋಗ ಇವನು. ನೋಡಿ ಎಷ್ಟೊಂದು ಜನ ಹಿಂಗೆ ಏನಿಯ ಮಾಡ್ತೀರಾ. ಕಟ್ಕೊಂಡು ನಾವು ಹೊಡಿತಾನೋ ಬಡಿತಾನೋ ನೋಡ್ಕೊಂಡು ನಾವೇ ಅವ್ನಿಗೆ ಹೊಡೆದೋ ಸಂಸಾರ ನಿಭಾಯಿಸ್ಕೊಂಡು ಹೆಂಗೋ ಹೋಗ್ಬೇಕು. ಇಲ್ಲ ಇವ್ನು ಸಂದಕ್ಕಿಲ್ಲ ಅಂತ ಬದಲಾಯಿಸ್ಕೊಂಡು ಹೋದ್ರೆ ನಮ್ಗೆ ಸಿಗರಲ್ಲ ಇಂಥ ಕಳ್ಳನ ಮಕ್ಳೇನಿಯ ಸಿಗೋದು. ಓಡ್ಬೋ ನಮ್ಮನ್ನೇನಿಯ ಕಟ್ಕೊಂಡಿರೋನೇನಿಯ ಕರ್ಕೊಂಡೋಗ್ಬಿಟ್ಟು ಮದುವೆ ಮಾಡ್ಕೊತಾರೆ ಅಂತ ಹೇಳಿದ್ರೆ ಅವ್ರೇನೇ ಅಂತ ಬಿಟ್ಟು ನನ್ನ ಮಕ್ಳು ಇರಬೇಡ ನೀವೇ ಹೇಳಿ. ಲವ್ ಪವು ಅಂತ ಹೇಳ್ಬಿಟ್ಟು ಯಾರನ್ನೂ ಜೀವನ ಹಾಳು ಮಾಡ್ಕೊಬೇಡ್ರಿ ಕಣ್ರಪ್ಪ. ಸರಿನೇ? ಈಗ ಇಂಥ ನನ್ನ ಮಕ್ಕಳು ಭಾಳ ಜನ ಇರ್ತಾರೆ. ಹುಷಾರು. ನಮಗೆ ಗೊತ್ತಿಲ್ದಿರೋದು ಏನೇನೋ ಇರ್ತದೆ. ಲವ್ ಮಾಡ್ಬಿಟ್ಟು ಓಡೋಗೋ ಅಷ್ಟೇ ನೀನಿಯ ಯೋಚನೆ ಮಾಡ್ಬಿಟ್ಟು ಓಡೋಗಿ ಹುಷಾರು. ಸರಿನೇ? ನಾನು ತೆಪ್ಪು ಮಾಡ್ದಂಗೆ ನೀವು ಯಾರನ್ನೂ ತೆಪ್ಪು ಮಾಡೋಕೆ ಹೋಗ್ಬೇಡಿ ಕಣ್ರಪ್ಪ. ಈ ಜಯಮ್ಮನೋ ತೆಪ್ಪು ಮಾಡ್ಬಿಟ್ಟು ತಿರ್ಗಾ ಎಲ್ರಿಗೂ ಅವಕಾಶಗಳು ಕೊಡೋಕ್ಕಿಲ್ಲ. ಗಂಡುಗಳು ಮನೆಗೆ ಅಲ್ಲೂ ಗಂಡನ ಮನೆಗೆ ಅವಕಾಶ ಕೊಡೋಕ್ಕಿಲ್ಲ, ಈ ಕಡೆ ತವ್ರ ಮನೆಗೆ ಅವಕಾಶ ಕೊಡೋಕ್ಕಿಲ್ಲ. ಈಗ ಇಂಥ ನನ್ನ ಮಕ್ಕಳ ಜೊತೆ ಬಾಳಕ್ಕೂ ಆಗೋಕ್ಕಿಲ್ಲ. ಆಮೇಕಿನ ಜೀವನ ಎಲ್ಲ ಹಾಳು ಮಾಡ್ಕೊಬಿಟ್ಟಿರೆ. ಸರಿನೇ? ಹೋಯ್ತೀನಿ ಕಣಪ್ಪ. ನನ್ನ ಗಂಡನ ತಗೋಬಿಟ್ಟು ಕಾಲಿಗೆ ಬೀಳ್ತೀನಿ. ಯವ್ವ ಎತ್ತೆ ಕೈನಾ, ನನ್ನ ತಲೆ ಹೋಯ್ತು ಎತ್ತೆ. ನಿನ್ನಂತ ನನ್ನ ಮಗನ ಜೊತೆ ಬಾಳೋದಕ್ಕೆ ನನ್ನುವೆ ಯಾವನ ದಾರೆ ಹೋಗೋ ದಾಸಪ್ಪನ ಜೊತೆ ಬಾಳೋದು ಎಷ್ಟು ನೆನೆಯ ವಾಸಿ. ನಿನ್ನ ಬಾಳಗೆಷ್ಟು ಬೆಂಕಿ ಯಾಕ? ಆಳು ಬಿದ್ದೋಗು ಲೇ. ನೀನೇ ಇವನ ಜೊತೆ ಬಾಳ್ಕೊಂಡು ಗಂಡ ಅಂತಿದ್ದಲ್ಲ, ನೀನೇ ಇವನ ಜೊತೆ ಬಾಳ್ಕೊಂಡು ಜೀವನ ಮಾಡು. ನಾನಂತೂ ಒಂದು ಕ್ಷಣ ನೀನು ನನ್ನ ಮಗನ ಜೊತೆ ಇರೋಕ್ಕಿಲ್ಲ. ಹೋಯ್ತೀನಿ. ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಸಾಯಿ ಅಕ್ಕ. ನಾನು ಒಂದು ಗಳಿಗೆ ನೀವು ಜೊತೆ ಇರೋಕ್ಕಿಲ್ಲ ಕಣಕ್ಕ. ಎಲ್ಲ ಹೋಗ್ಬಿಟ್ಟು ಕೂಲಿಗಿಲ್ಲಿ ನಾಳಿನ ಮಾಡ್ಕೊಂಡು ಜೀವನ ಮಾಡ್ತೀನಿ. ಇಂಥ ನನ್ನ ಮಗನ ಜೊತೆ ಜೀವನ ಮಾಡ್ಬಿಟ್ರೆ ಇವತ್ತು ಇವಳು ನಾಳಿಗೆ ಇನ್ನೊಬ್ಳು ನಂಗೆ 500 ಜನ ಕರ್ಕೊಬಿಟ್ಟು ಬರ್ತಾನೆ. ಆಮೇಲೆ ನಮ್ಮ ಜೀವನ ನಾವೇ ನೋಡ್ಕೋಬೇಕಾಯ್ತದೆ. ಯಾಕೆ ಬೇಕು? ಹೋಗ್ಬಿಟ್ಟು ಇವಾಗ ಏನೇನ ಜೀವನವ ಈಗಲೇ ನೋಡ್ಕೋತೀನಿ. ಬಿದ್ದು ಸಾಯ್ಲಿ ಬಿಡು. ಯಪ್ಪ ಒಬ್ಳು ಬಿಟ್ಟೋದ್ರೆ ಇನ್ನೊಬ್ಳು ಬಿಟ್ಟೋದ್ರೆ ಇನ್ನೊಬ್ಳಿರ್ಲಿ ಅಂತ ಹೇಳ್ಬಿಟ್ಟು 4 ಜನ 5 ಜನ ಲವ್ ಮಾಡಿದ್ರೆ ಎಲ್ಲ ಮನೆಯಾಳಿಗಳು ಒಂದೇ ಕಿತ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಹಾಳಾಗೋಗ. ಅದಕ್ಕೆ ಹೇಳೋದು ಹೆಣ್ಣು ಮಾಯೆ ಅಂತ. ಅಪ್ಪ ಸರಿಯಾಗಿ ಚಚ್ಚಿ ಬಿಸಾಕ್ ಹೋಗ್ಬಿಟ್ರಲ್ಲ. ಅಯ್ಯೋ ದೇವ್ರೆ, ಸದ್ಯ ಯಾರೂ ನೋಡಲಿಲ್ಲ. ಎದ್ಬಿಟ್ಟು ನಿಧಾನಕ್ಕೆ ಹೋಗೋಣ.